ओम शांति। आज का मुरली तारीख अप्रैल 1, 2025। मीठे बच्चे, बाप नॉलेजफुल है, उन्हें जानी जानना हर कहना यह उल्टी महिमा है। बाप आते ही है तुम्हें पति से पावन बनाने। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಜ್ಞಾನ ಪೂರ್ಣ ಆಗಿದ್ದಾರೆ, ಅವರನ್ನು ಎಲ್ಲ ತಿಳ್ಕೊಂಡಂಥವರು ಅಂತ ಹೇಳೋದು ಇದು ಉಲ್ಟಾ ಮಹಿಮೆಯಾಗಿದೆ. ತಂದೆ ಬರೋದೇ ನಮ್ಮೆಲ್ಲರನ್ನು ಪತಿತರಿಂದ ಪಾವನ ಮಾಡಲಿಕ್ಕೆ. ಪ್ರಶ್ನೆ, बाप के साथ साथ सबसे अधिक महिमा और किसकी है और कैसे? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ತಂದೆಯ ಜೊತೆಗೆ ಎಲ್ಲಕ್ಕಿಂತ ಅಧಿಕ ಮಹಿಮಾ ಯಾರ್ದು ಮತ್ತು ಹೇಗೆ? उत्तर, बाप के साथ भारत की महिमा भी बहुत है. ಪರಮಾತ್ಮ ತಂದೆಯ ಮಹಿಮೆ ಜೊತೆಗೆ ಭಾರತದ ಮಹಿಮೆಯೂ ಕೂಡ ತುಂಬ ಆಗಿದೆ. ಭಾರತ ಹಿ ಅವಿನಾಶಿ ಖಂಡ ಹೇ, ಭಾರತ ಅವಿನಾಶಿ ರಾಷ್ಟ್ರ ಆಗಿದೆ. ಭಾರತ ಹಿ ಸ್ವರ್ಗ बनता है, ಭಾರತವೇ ಸ್ವರ್ಗ ಆಗೋದು. बाप ने भारतवासियों को ही धनवान, सुखी और पवित्र बनाया है. ಬಾಬಾ ಭಾರತವಾಸಿಗಳನ್ನೇ ಧನವಂತರನ್ನಾಗಿ, ಸುಖಿಗಳನ್ನಾಗಿ, ಪವಿತ್ರರನ್ನಾಗಿ ಮಾಡ್ತಾರೆ. ಗೀತಾ ಕಭಿ ಅಪರಂ ಅಪಾರ ಮಹಿಮಾ ಹೇ, ಗೀತೆದು ಕೂಡ ಅಪರಂ ಅಪಾರ ಮಹಿಮೆ ಇದೆ. ಸರ್ವಶಾಸ್ತ್ರಮಯ ಶಿರೋಮಣಿ ಅಂತ ಗೀತೆಗೆ ಮಹಿಮೆ ಮಾಡಲಾಗ್ತದೆ. ತುಮ್ ಚೈತನ್ಯ ಜ್ಞಾನ ಗಂಗಾವೋಂಕು ಭಿ ಬಹುತ್ ಮಹಿಮಾ ಹೇ, ನಾವೆಲ್ಲ ಚೈತನ್ಯ ಜ್ಞಾನದ ಗಂಗೆಯರ ಅರ್ಥಾತ್ ನಾವೆಲ್ಲ ಆತ್ಮಗಳ ಮಹಿಮೆಯೂ ಕೂಡ ಬಹಳ ಇದೆ. ತುಮ್ ಡೈರೆಕ್ಟ್ ಜ್ಞಾನ ಸಾಗರ ಸೆ ನಿಕ್ಲಿ ಹೋ, ನಾವೆಲ್ಲ ಆತ್ಮಗಳು ಸಹ ಜ್ಞಾನವನ್ನು ತೆಗೆದುಕೊಂಡಂಥವರು, ಜ್ಞಾನ ಸಾಗರ ತಂದೆಯಿಂದ ಹುಟ್ಟಿರುವಂಥವರು. ಆದ್ದರಿಂದ ನಾವು ಜ್ಞಾನದ ನದಿಗಳಾಗಿದ್ದೇವೆ. ಆಜ್ ಕ ವರದಾನ ಹೇ, बाबा आज का वरदान बता रहे हैं. वरदान, निमित्तपन की स्मृति से माया का गेट बंद करने वाले डबल लाइट भव. ವರದಾನ ಆಗಿದೆ, ನಿಮಿತ್ತೆತನದ ಸ್ಮೃತಿಯಿಂದ ಮಾಯೆ ಗೇಟನ್ನು ಬಂದ್ ಮಾಡುವಂತಹ ಡಬಲ್ ಲೈಟ್ ಆಗಿರಿ. जो सदा स्वयं को निमित्त समझकर चलते हैं उन्हें डबल लाइट स्थिति का स्वतः अनुभव होता है. ಯಾರು ಸದಾ ಸ್ವಯಂವನ್ನು ನಿಮಿತ್ತ ಅಂತ ತಿಳಿದು ನಡೀತಾರೋ ಅವರು ಡಬಲ್ ಲೈಟ್ ಸ್ಥಿತಿಯನ್ನು ಸ್ವತಃವಾಗಿ ಅನುಭವ ಮಾಡ್ತಾರೆ. ಕರನ್ ಕರಾವನ್ ಹಾರ್ ಕರ್ ರಹೆ ಹೇ ಮೈ ನಿಮಿತ್ತೆ ಹೂँ, ಮಾಡಿಸುವಂತಹ ಶಿವ ತಂದೆ ಮಾಡಿಸ್ತಾ ಇರ್ತಾರೆ, ನಾನು ನಿಮಿತ್ತ ಆಗಿದ್ದೇನೆ ಎನ್ನುವಂತಹ ಸ್ಮೃತಿಯಿಂದ ಸಫಲತೆಯನ್ನು ಪಡೆದುಕೊಳ್ತಾರೆ. ನನ್ನತನ ಅಂತ ಬಂತು ಅಂದರೆ ಮಾಯೆ ಗೇಟ್ ಹಾಕಿಬಿಡ್ತದೆ. ಆದ್ದರಿಂದ ನಿಮಿತ್ತ ಅಂತ ತಿಳಿದಾಗ ಮಾಯೆಗೇಟು ಬಂದ್ ಆಗ್ತದೆ. तो निमित्त समझने से माया जीत भी बन जाते. ಮಾಯೆ ನಾವು ನಿಮಿತ್ತ ಅಂತ ತಿಳಿದಾಗ ಮಾಯೆಗೇಟು ಇರಲ್ಲ, ಬಂದ್ ಆಗಿಬಿಡುತ್ತೆ. ಇನ್ನು ನಾವು ನಿಮಿತ್ತ ಅಂತ ತಿಳಿದಿಲ್ಲ ಅಂದಾಗ ಆವಾಗ ಮಾಯೆ ಬಂದುಬಿಡ್ತದೆ. ಆದ್ದರಿಂದ ನಿಮಿತ್ತ ಅಂತ ತಿಳಿದು ಸಫಲತೆಯನ್ನು ಪಡ್ಕೊಳ್ಳಿ. ಸ್ಲೋಗನ್, त्रिकालदर्शी बनकर हर कर्म करो तो सफलता सहज मिलती रहेगी. ತ್ರಿಕಾಲದರ್ಶಿಗಳಾಗಿ ಪ್ರತಿಯೊಂದು ಕರ್ಮವನ್ನು ಮಾಡಿದರೆ ಸಫಲತೆ ಸಹಜ ಸಿಗುತ್ತದೆ. ಅಚ್ಚಾ, ಓಂ ಶಾಂತಿ.